ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಸೀಮೆ ಬದನೆಕಾಯಿನಲ್ಲಿ ಒಂದು ಈ ಥರ ರುಚಿಯಾದ ಒಂದು ಕೂಟು ಅಥವಾ ತೊವೆ ಏನಾದರೂ ಕರಿಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬಹಳ ಸುಲಭವಾಗಿ ಮಾಡ್ಬೋದು ಮತ್ತು ಇದನ್ನು ಚಪಾತಿ, ರೊಟ್ಟಿ, ಅನ್ನ ಯಾವುದ್ರ ಜೊತೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಸೀಮೆ ಬದನೆಕಾಯಿನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು, ಎಳೆದಿಲ್ಲ ಅಂದರೆ ಇದನ್ನು ಸಿಪ್ಪೆ ತೆಗೆದು ಈ ಅಳತೆ ಹೋಳುಗಳನ್ನು ಮಾಡ್ಕೊಳ್ಳಿ. ಬೇಕಂದರೆ ನೀವು ದೊಡ್ಡ ದೊಡ್ಡದಾಗೂ ಹೆಚ್ಕೋಬೋದು. ಈ ಸೈಜ್ ಇದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ಸೀಮೆ ಬದನೆಕಾಯಿನಲ್ಲೂ ನೀವು ಅರ್ಧ ಕಟ್ ಮಾಡಿಬಿಟ್ಟು ಈ ಥರ ತಿಕ್ಕಿದ್ರೆ ಸೌತೆಕಾಯಿನಲ್ಲಿ ಬರುತ್ತಲ್ಲ ಆ ಥರ ಬರುತ್ತೆ. ಇದು ಕಹಿ ಏನಿರಲ್ಲ, ನೀವು ಬೇಕಾದರೆ ತೆಕ್ಕೋಬೋದು. ಕೈಗೆ ಅಂಟತ್ತಲ್ಲ ಅದು ಕಡಿಮೆ ಆಗುತ್ತೆ. ಈ ಥರ ಉಜ್ಜಿಬಿಟ್ಟು ಈ ಬಿಳಿ ಬರುತ್ತಲ್ಲ ಅದನ್ನು ತೆಗೆದ್ರೆ ಆಮೇಲೆ ಒಂದ್ಸಲ ತೊಳ್ಕೊಂಬಿಟ್ಟು ಮತ್ತೆ ಹೆಚ್ಕೋಬೋದು. ಸೀಮೆ ಬದನೆಕಾಯಿ ಎಳೆದಾಗಿದೆ ಅಂದರೆ ನೀವು ಮಧ್ಯೆ ಬೀಜ ಇದೆಯಲ್ಲ ಅದನ್ನು ಹಾಕೋಬೋದು. ಈಗ ಒಂದು ಸೀಮೆ ಬದನೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಸುಮಾರಾಗಿ 1.5 ಕಪ್ನಷ್ಟು ಹೋಳುಗಳಾಗಿದೆ. ಹೋಳುಗಳು ನೀವು ಹೆಚ್ಚು ಕಮ್ಮಿ ಹಾಕ್ಕೋಬೋದು. ಡೈರೆಕ್ಟಾಗಿ ಪ್ರೆಷರ್ ಕುಕ್ಕರಲ್ಲೇ ಮಾಡ್ತೀನಿ. ಇಲ್ಲಾಂದರೆ ನೀವು ಕುಕ್ಕರ್ ಪಾತ್ರೆಗೆ ಒಂದು ಅರ್ಧ ಕಪ್ನಷ್ಟು ತೊಗರಿ ಬೇಳೆನ ಹಾಕ್ಕೊಂಡು ಚೆನ್ನಾಗಿ 1-2-3 ಸಲ ತೊಳ್ಕೊಳ್ಳಿ. ಬೇಳೆನ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಹೋಳುಗಳನ್ನು ಹಾಕೋಣ. 1.5 ಲೋಟದಷ್ಟು ನೀರು ಹಾಕೋಣ. ಒಂದು ಅರ್ಧ ಟೀ ಚಮಚ ಎಣ್ಣೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಮೀಡಿಯಮ್ ಉರಿನಲ್ಲಿ ಇದನ್ನು ಇಟ್ಟು ಮುಚ್ಚಳ ಮುಚ್ಚಿ 1-2 ವಿಷಲ್ ಕೂಗಿದ್ಮೇಲೆ ಆಫ್ ಮಾಡಿಬಿಡಿ. ಸಾಮಾನ್ಯವಾಗಿ ಒಂದೇ ಸಾಕಾಗುತ್ತೆ. ನಿಮಗೆ ಸಾಲೆಲ್ಲ ಅನ್ಸಿದ್ರೆ 2 ಸಲ ಕೂಗ್ಸಿದ್ರೆ ಸಾಕು. ತುಂಬ ಸಲ ಕೂಗ್ಸಿದ್ರೆ ಇದು ಬೇಳೆನೂ ತುಂಬ ಬೆಂದು ಹೋಗುತ್ತೆ ಮತ್ತು ಹೋಳುಗಳು ಕೂಡ ತುಂಬ ಬೆಂದು ಹೋಗುತ್ತೆ. ಅದರಿಂದ 1 ಅಥವಾ 2 ವಿಷಲ್ ಸಾಕು. ಅದಾದಮೇಲೆ ಆಫ್ ಮಾಡಿಬಿಡಿ. ಇದಕ್ಕೆ ಒಂದು ಮಸಾಲೆ ತಿರುಗ್ಕೊಂಬಿಡೋಣ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕೋಬೋದು. ಒಂದು 3/4 ಕಪ್ ಅಂದ್ಕೊಳ್ಳಿ. 3/4 ಕಪ್ಪು ಕಾಯಿ ತುರಿ, 2 ಹಸಿರು ಮೆಣಸಿನ್ಕಾಯಿ, 1 ತುಂಡು ಶುಂಠಿ, ಒಂದು 3/4 ಟೀ ಸ್ಪೂನ್ ಜೀರಿಗೆ, ಒಂದು 1/4 ಟೀ ಸ್ಪೂನ್ ಕೊತ್ತಂಬರಿ ಬೀಜ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕಾಯಿ ತುಂಬ ಬೇಡ ಅಂತಂದರೆ ಇವಾಗ ನಾವು ಸುಮಾರು ಒಂದು 3/4 ಕಪ್ ಹಾಕಿದ್ದೀವಲ್ಲ, ಅಷ್ಟೊಂದು ಕಾಯಿ ಬೇಡ ಅಂದರೆ ಕಾಯಿ ಸ್ವಲ್ಪ ಕಡಿಮೆ ಮಾಡಿ ನೀವು ಹುರ್ಗಡ್ಲೆ ಹಾಕೊಂಡು ಕೂಡ ಮಸಾಲೆ ಮಾಡ್ಕೋಬೋದು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ತಿರುಗ್ಕೊಂಬರೋಣ. ಕುಕ್ಕರ್ ಪೂರ್ತಿ ಕೂಲಾಗಿದೆ. ಒಂದೇ ಸಲ ಕುಗ್ಸ್ಬಿಟ್ಟು ಆಫ್ ಮಾಡಿದ್ದೀನಿ. ನೋಡಿ, ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, ಅಂದರೆ ಹೋಳು ಬೆಂದಿದೆ. ನಾವು ತಿರುಗ್ಕೊಂಡಿದ್ದೀವಲ್ಲ ಆ ಮಸಾಲೆ ಹಾಕೋಣ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕಿ ಯಾವ ಹದ ಬೇಕೋ ಅದನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ನಾನಿವಾಗ ಮಾಡಿರೋದು ಈ ಹದದಲ್ಲಿದೆ. ಇದು ಕುದ್ದಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಇದಕ್ಕೆ ನಾವು 4 ಕರಿಬೇವಿನ ಎಲೆ, 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದು ಕುದೀಲಿ. ಈಗ ಇದಕ್ಕೆ ನಾನು ಒಟ್ಟು ಬೇಳೆ ಬೇಯಿಸ್ಕೊಳ್ಳೋಕ್ಕೂ ಸೇರಿ ಸುಮಾರಾಗಿ 2 ಲೋಟ ನೀರಷ್ಟೇ ಹಾಕಿರೋದು. ನೀವು ಗಟ್ಟಿ ಬೇಕು ಅಂತಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಬೇಳೆ ಕೂಡ ನೀವು ಜಾಸ್ತಿ ಹಾಕ್ಕೋಬೋದು. ಒಂದು 3/4 ಲೋಟದಷ್ಟು ಬೇಳೆ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಲೋಟ ಬೇಳೆ ಹಾಕಿದ್ದೀನಿ. ಈಗ ನೋಡಿ, ಇದು ಚೆನ್ನಾಗಿ ಕುದ್ದಿದೆ. ಒಂದು 5 ನಿಮಿಷದಿಂದ ಚೆನ್ನಾಗಿ ಕುದ್ದಿದೆ. ಆರಿದ್ಮೇಲೆ ಇದು ಗಟ್ಟಿನೂ ಆಗುತ್ತೆ. ಕುದೀತಾ ಇರೋದನ್ನು ತೆಗೆದುಬಿಟ್ಟು ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೀಡಿಯಮ್ ಉರಿನಲ್ಲಿ ಬಿಸಿಗಿರಿ. ಎಣ್ಣೆ ಕಾಯಿಟ್ಟು 1 ಚಿಟಿಕೆ ಇಂಗು, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಚಿಟಿಗೊಟ್ಟು, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕೆಂಪಾಗುತ್ತೆ. ಒಂದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿ ಹೀಟನ್ನು ಆಫ್ ಮಾಡಿಬಿಡೋಣ. ಈ ಒಗ್ಗರಣೆನ ಸೀಮೆ ಬದನೆಕಾಯಿ ಕೂಟಿಗೆ ಹಾಕೋಣ. ಹಾಗೆ ಒಗ್ಗರಣೆ ಸೌತಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಹಾಕಿ ಈಗ ರುಚಿಯಾದ ನೋಡಿ ಸೀಮೆ ಬದನೆಕಾಯಿ ಕೂಟು ರೆಡಿಯಾಗಿದೆ. ಬೇಳೆನೂ ಇದೆ, ತರಕಾರಿನೂ ಇದೆ, ಬೇಗನೂ ಮಾಡ್ಬೋದು. ಸೀಮೆ ಬದನೆಕಾಯಿ ಕೂಟು ಅಥವಾ ಈ ತೊವೆನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.